ನಮಸ್ತೆ ಸ್ನೇಹಿತರೆ, ಕಲಿಕಾ ಮಂಟಪ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಈ ವಿಡಿಯೋದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಹೊಸ ನೋಟಿಫಿಕೇಶನ್ನ ಬಿಡುಗಡೆ ಮಾಡಿದ್ದಾರೆ. ಆ ಹೊಸ ಅಧಿಸೂಚನೆಯಲ್ಲಿ ಏನೇನಿದೆ ಅಂತೇಳಿ ನಾವು ಇವತ್ತು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಿಮಗೆಲ್ಲ ಈಗಾಗಲೇ ಗೊತ್ತಿರೋ ಹಾಗೆ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ಖಾಲಿ ಇದ್ದಂತಹ 1000 ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿಗೋಸ್ಕರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಒಂದು ನೋಟಿಫಿಕೇಶನ್ ಬಿಟ್ಟಿದ್ರು. ಆ ನೋಟಿಫಿಕೇಶನ್ ಪ್ರಕಾರ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದಿತ್ತು. ಆನ್ಲೈನ್ ಅಪ್ಲಿಕೇಶನ್ ಹಾಕಕ್ಕೆ ನಮಗೆ ಕಾಲಾವಕಾಶ ಇದ್ದಿದ್ದು ಎಲ್ಲಿಂದ ಅಂದರೆ 4ನೇ ತಾರೀಕು 4 ಮಾರ್ಚ್ 2024ರಿಂದ 3 ಏಪ್ರಿಲ್ 2024ವರೆಗೂ ಸಹ ಅಪ್ಲಿಕೇಶನ್ ಹಾಕ್ಬೋದಾಗಿತ್ತು. ಈಗ ಕರ್ನಾಟಕ ಸರ್ಕಾರದವರು ಈ ಹೊಸ ಏನು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಹೊಸ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಆ ಅಧಿಸೂಚನೆಯಲ್ಲಿ ಏನಿದೆಯಪ್ಪ ಅಂದರೆ, ಎಲ್ಲ ಗ್ರೂಪ್ ಸಿ ಮತ್ತು ಗ್ರೂಪ್ ಬಿ ಹುದ್ದೆಗಳಿಗೆ ಏನೇನು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡ್ತಿದ್ರಲ್ಲ, ಅದರಲ್ಲಿ ಎಲ್ಲ ಅಭ್ಯರ್ಥಿಗಳಿಗೆ, ಎಲ್ಲ ಪ್ರವರ್ಗದ ಅಭ್ಯರ್ಥಿಗಳಿಗೆ ಒಂದು ಬಾರಿಗೆ ಅನ್ವಯವಾಗುವಂತೆ ಅವ್ರದ್ದು ಏನು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇತ್ತಲ್ಲ, ಆ ಏಜ್ ಲಿಮಿಟಲ್ಲಿ 3 ವರ್ಷ ರಿಲ್ಯಾಕ್ಸೇಷನ್ ಕೊಡಬೇಕು, ಅಂದರೆ 3 ವರ್ಷ ಹೆಚ್ಚು ಮಾಡಬೇಕು ಅಂತೇಳಿ ಈ ಆದೇಶವನ್ನು ಹೊರಡಿಸಿದ್ದಾರೆ. ಈ ಆದೇಶದ ಪ್ರಕಾರ ಈ ವಿಲೇಜ್ ಅಕೌಂಟೆಂಟ್ ನೇರ ನೇಮಕಾತಿಗೆ ಏನು ಅಪ್ಲಿಕೇಶನ್ ಹಾಕ್ಬೋದಿತ್ತಲ್ಲ, ಆ ಡೇಟನ್ನು ಮತ್ತೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನೀವು ಮತ್ತೆ ಅದಕ್ಕೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು. ಅದಕ್ಕೆ ಯಾವತ್ತಿಂದ ಡೇಟ್ ಕೊಟ್ಟಿದ್ದಾರೆ ಅಂದರೆ ನೋಡಿ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಾರಂಭಿಕ ದಿನಾಂಕ ಬಂದು 19/9/2024. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ 28/9/2024. ಇನ್ನು ಪೇಮೆಂಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಬಂದು 29/9/2024. ಅಲ್ಲಿ ಈಗ ವಿಲೇಜ್ ಅಕೌಂಟೆಂಟ್ ನಂಬರ್ ಆಫ್ ಪೋಸ್ಟ್ ಎಷ್ಟು ಬಿಟ್ಟಿದ್ರಪ್ಪ ಅಂದರೆ 1,000 ಖಾಲಿ ಇರುವಂತಹ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಡೈರೆಕ್ಟ್ ರಿಕ್ರೂಟ್ಮೆಂಟಿಗೋಸ್ಕರ ಅಪ್ಲಿಕೇಶನ್ನ ಬಿಟ್ಟಿದ್ದಾರೆ. ಇನ್ನು ಶೈಕ್ಷಣಿಕ ಅರ್ಹತೆ ಏನಿರಬೇಕಪ್ಪ ಅಂದರೆ ದ್ವಿತೀಯ PUC ಅಥವಾ ತತ್ಸಮಾನ ಆಗಿರಬೇಕು. ನೀವು PUC ಪಾಸ್ ಆಗಿರಬೇಕು. ಮತ್ತು ಈಗೇನು ಈ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಬಿಟ್ಟಿದ್ದಾರಲ್ಲ, ಇದರಲ್ಲಿ ನಿಮಗೆ ಪೆನ್ಷನ್ ಇರಲ್ಲ ನೋಡಿ, ಪಿಂಚಣಿ ರಹಿತ NPS ಪಿಂಚಣಿ ರಹಿತ ಹುದ್ದೆ ಇದು. ನೆಕ್ಸ್ಟ್ ಏಜ್ ಬಂದು ನಿಮಗೆ ಕನಿಷ್ಠ 18 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ ಲಿಮಿಟು ಜನರಲ್ ಕ್ಯಾಟಗರಿಗೆ 35 ವರ್ಷ ಅಂತ ಕೊಟ್ಟಿದ್ದಾರೆ. ಇವಾಗ 3 ವರ್ಷ ಅದನ್ನು ಜಾಸ್ತಿ ಮಾಡಿದ್ದಾರೆ, ಅಲ್ಲಿಗೆ +3 ಇಯರ್ಸ್ ರಿಲ್ಯಾಕ್ಸೇಷನು. ಇನ್ನು OBC ಅಂದರೆ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ ಬಂದು 38 ವರ್ಷ +3 ಇಯರ್ಸು. ಇನ್ನು SC ST ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ಬಂದು 40 ವರ್ಷ. ಅಂದರೆ ಈಗ ಅದಕ್ಕೆ ಮತ್ತೆ 3 ವರ್ಷ ಆಡಾಗುತ್ತೆ, 43 ವರ್ಷ. ಇದಕ್ಕೆ ನೀವು ಆನ್ಲೈನ್ ಅರ್ಜಿ ಯಾವ ಥರ ಅಪ್ಲೈ ಮಾಡ್ಬೋದು ಅಂದರೆ ಹೆಂಗೆ ಅಪ್ಲಿಕೇಶನ್ ಹಾಕ್ಬೋದಪ್ಪ ಅಂದರೆ, ಕರ್ನಾಟಕ ಪ್ರಾಧಿಕಾರ ಅಥವಾ KEA ವೆಬ್ಸೈಟಿಗೆ ಹೋಗಿ ನೀವು ಆನ್ಲೈನ್ ಅಪ್ಲಿಕೇಶನ್ನ ಹಾಕ್ಬೋದು. ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ಡೇಟು 19 ಸೆಪ್ಟೆಂಬರ್ 2024ರಿಂದ 28 ಸೆಪ್ಟೆಂಬರ್ 2024ವರೆಗೂ ಟೈಮ್ ಕೊಟ್ಟಿದ್ದಾರೆ. ಇನ್ನು ಫೀಸ್ ಬಂದು ಜನರಲ್ ಕ್ಯಾಟಗರಿ ಮತ್ತು OBC ಅವರಿಗೆ 750 ರೂಪಾಯಿ, ಕ್ಯಾಟಗರಿ 1 SC ST ಮತ್ತು ಮಾಜಿ ಸೈನಿಕ ಅಂದರೆ ಎಕ್ಸ್ ಸರ್ವಿಸ್ ಮೆನ್ಗಳಿಗೆ ಮತ್ತು ವಿಕಲಚೇತನ ಅಭ್ಯರ್ಥಿಗಳು ಅಂದರೆ PWD ಕ್ಯಾಂಡಿಡೇಟ್ಸ್ಗೆ 500 ರೂಪಾಯಿ. ಇನ್ನು ಮೋಡ್ ಆಫ್ ಎಕ್ಸಾಮಿನೇಷನ್ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಹೆಂಗಿರುತ್ತೆ ಅಂದರೆ, ಇದು ಆಫ್ಲೈನ್ OMR ಟೈಪ್ ಇರುತ್ತೆ. ಇದು ಆನ್ಲೈನ್ ಎಕ್ಸಾಮಿನೇಷನ್ ಅಲ್ಲ, ಆಫ್ಲೈನಲ್ಲಿ ಇರುತ್ತೆ. ಒಂದು OMR ಶೀಟ್ ಕೊಡ್ತಾರೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. ನೀವು OMR ಶೀಟಲ್ಲಿ ಅದನ್ನು ಮಾರ್ಕ್ ಮಾಡಬೇಕು. ಒಟ್ಟು ನಿಮಗೆ 100 ಮಾರ್ಕ್ಸಿಂದು 2 ಪೇಪರ್ ಇರುತ್ತೆ. ಒಂದು ಪತ್ರಿಕೆ 1, ಪತ್ರಿಕೆ 2 ಇರುತ್ತೆ. ಟೈಮಿಂಗ್ಸ್ ಬಂದು 2 ಗಂಟೆ ಕಾಲಾವಕಾಶ ಇರುತ್ತೆ ಎಕ್ಸಾಮಿಗೆ ನಿಮಗೆ. ಇಲ್ಲಿ ಏನು ಗರಿಷ್ಠ ಅಂಕ 100 ಕೊಟ್ಟಿದ್ದಾರಲ್ಲ, ಅದರಲ್ಲಿ ನೀವು ಕನಿಷ್ಠ 35 ಮಾರ್ಕ್ಸನ್ನ ತೆಗಿಬೇಕು. ಅಲ್ಲಿ ನೀವು ಅರ್ಹರಾಗಬೇಕು ಅಂದರೆ ನೋಡಿ, ಕನಿಷ್ಠ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ಇದ್ರ ಜೊತೆಗೆ ನೀವು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಬರೆಯೋಕ್ಕೆ ಹೋಗೋಕ್ಕಿಂತ ಮುಂಚೆನೇ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂತ ಕಂಡಕ್ಟ್ ಮಾಡ್ತಾರೆ. ಅದು 150 ಮಾರ್ಕ್ಸಿಗಿರುತ್ತೆ. ಅದರಲ್ಲೂ ಸಹ ನೀವು ನೆಕ್ಸ್ಟ್ ವಿಲೇಜ್ ಅಕೌಂಟೆಂಟ್ ಎಕ್ಸಾಮಿಗೆ ನೀವು ಅರ್ಹರಾಗಿರಬೇಕು ಅಂದರೆ, ಕ್ವಾಲಿಫೈ ಆಗಬೇಕು ಅಂದರೆ ಕನಿಷ್ಠ 50 ಮಾರ್ಕ್ಸ್ ತೆಗೆದಿರಬೇಕು. ಮತ್ತು ಈ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಏನು ಅಂಕಗಳು ಬಂದಿರುತ್ತೆ, ಏನು ಮಾರ್ಕ್ಸ್ ಬಂದಿರುತ್ತಲ್ಲ, ಅದು ನಿಮ್ಮ ಮೇನ್ ಎಕ್ಸಾಮಿಗೆ ಆ್ಯಡ್ ಆಗಲ್ಲ. ಪ್ಲಸ್ ಇದರಲ್ಲಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ. ಒಂದು ಕ್ವೆಶನ್ ತಪ್ಪಿದ್ರೆ ನಿಮಗೆ 1/4 ಮಾರ್ಕ್ಸ್ನ ಕಟ್ ಮಾಡ್ತಾರೆ, ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ. ಮತ್ತು ನಿಮಗೆ ಎಕ್ಸಾಮ್ ಸೆಂಟರ್ಸ್ ಬಂದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ
ಪ್ರತಿಯೊಂದು ಡಿಸ್ಟ್ರಿಕ್ಟ್ಗಳಲ್ಲೂ ಒಂದೊಂದು ಎಕ್ಸಾಮ್ ಸೆಂಟರ್ ಇದೆ. ನೀವು ಎಕ್ಸಾಮ್ಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ತಿರಲ್ಲ, ಅವಾಗ ನಿಮಗೆ ಎಕ್ಸಾಮ್ ಸೆಂಟರ್ ಯಾವ್ದು ಬೇಕು ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ಆನ್ಲೈನ್ ಅಪ್ಲಿಕೇಶನ್ನ ಹಾಕ್ಬೋದು.